ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತಹ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅವರು ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಏನಕ್ಕಂತ ಹೇಳಿದ್ರೆ ಇದು ಫ್ರೆಶರ್ಸ್ಗಳಿಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಇಲ್ಲ, ಮನೆಯಿಂದಲೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ರೆ ನಿಮಗೋಸ್ಕರ. ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತ ಕೂಡ ಟೆನ್ಷನ್ ಆಗಬೇಡಿ. ನೀವೇನಾದರೂ ಈ ಕೆಲಸ ಸೆಲೆಕ್ಟ್ ಆಗಿಬಿಟ್ರೆ ನಿಮಗೆ ಅವರು ವೈಫೈ ಲ್ಯಾಪ್ಟಾಪ್ ಕೊಟ್ಟು ತಿಂಗಳಿಗೆ 65,000 ಸಂಬಳ ಕೊಡ್ತಾರೆ ಗೈಸ್. ಟ್ರೈನಿಂಗ್ ಕೂಡ ಕೊಡ್ತಾರೆ ಕೆಲಸ ಮಾಡೋಕೆ. ಓಕೆನಾ? ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ಹುಡುಕ್ತಾ ಇದ್ದೀರಾ ಫ್ರೆಶರ್ಸ್ಗಳಿಗೆ, ಆಯ್ತಾ? ಸೊ ಎಕ್ಸ್ಪೀರಿಯನ್ಸ್ 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಏನ್ ಕೆಲಸ, ಯಾವ ಕಂಪನಿ, ಎಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದು ಓದಿದ ಕೂಡ ನಿಮಗೆ ಈ ತರ ಒಂದು ವೆಬ್ಸೈಟ್ ಕಾಣಲಿಕ್ಕೆ ಸಿಗ್ತದೆ, ಫ್ರೆಶ್ ಪ್ರಿಂಟ್ಸ್ ಅಂತ. ಓಕೆ, ಸೊ ಲಾಸ್ಟ್ ಇಯರ್ ನಾನು ಇದು ವಿಡಿಯೋ ಮಾಡಿದ್ದೆ, ಸೇಮ್ ಇದೇ ಮಂತ್ ಅಲ್ಲಿ. ಇವರದ್ದು ವಾಪಸ್ ಇವರ ಕಂಪನಿಯಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ. ಇದು ಬೇಸಿಕಲಿ ಅಂತ ಹೇಳಿದ್ರೆ ಟಿ ಶರ್ಟ್ ಬ್ರ್ಯಾಂಡ್ ಇವರದ್ದು, ಆಯ್ತಾ? ಇದು ಅಮೆರಿಕನ್ ಕಂಪನಿ, ಟಿ ಶರ್ಟ್ ಬ್ರ್ಯಾಂಡ್ ಅವರದ್ದು. ಅಲ್ಲಿ ಮನೆಯಿಂದಲೇ ಮಾಡುವಂತ ಕೆಲಸ ಬಿಟ್ಟಿದ್ದಾರೆ ನಿಮ್ಗೆ. ಓಕೆ, ತುಂಬಾ ಚಂದ ಹಣ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದು ಫ್ರೆಶರ್ಸ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. 100% ಜೆನ್ಯೂನ್ ಕೆಲಸ, ಆಯ್ತಾ? ಲಾಸ್ಟ್ ಟೈಮ್ ಕೆಲವೊಬ್ಬರಿಗೆ ಕೆಲಸ ಕೂಡ ಸಿಕ್ಕಿತ್ತಿಲ್ಲಿ. ಓಕೆ, ಸೊ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಕೊನೆಗೆ ಬಂದಿ ವೆಬ್ಸೈಟ್ ಇದ್ದು, ಆಯ್ತಾ? ಬೇಕಾದ್ರೆ ಒಂದ್ಸಲ ವೆಬ್ಸೈಟ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಏನೋ ಟಿ ಶರ್ಟ್ ಎಲ್ಲ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಸೊ ಲಾಸ್ಟ್ಗೆ ಬನ್ನಿ ವೆಬ್ಸೈಟ್ ಇದ್ದು. ಬರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಕೆರಿಯರ್ಸ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಇದು ಒತ್ತಿದ ಕೂಡ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ, ಆಯ್ತಾ? ಬ್ರೌಸ್ ಓಪನ್ ಜಾಬ್ಸ್ ಅಂತ ಕಾಣ್ತದ, ಸೊ ಇದಕ್ಕೆ ಒತ್ತಿ. ಆವಾಗ ನಿಮ್ಗೆ ಅವರದ್ದು ಕೆರಿಯರ್ ಪೇಜ್ ಓಪನ್ ಆಗ್ತದೆ, ಆಯ್ತಾ? ಸೊ ಕೆಲವೊಬ್ರು ಲೈಕ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದು ನೀವೇನೇನೋ ಜಾಬಿಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಅಂದ್ರೆ ಇಂಡಿಯನ್ ಅಂತ ಎಲ್ಲ ಇದೆ, ಅದು ಅಪ್ಲೈ ಮಾಡಿ. ಅದು ಎಕ್ಸ್ಪೀರಿಯನ್ಸ್ ಇರೋರು, ಜಾಬ್ ಚೇಂಜ್ ಮಾಡ್ತಾ ಇರೋರು, ಅವ್ರಿಗೂ ಕೆಲಸ ಇದೆ, ವರ್ಕ್ ಫ್ರಮ್ ಹೋಮ್ ಎಲ್ಲ, ಆಲ್ಮೋಸ್ಟ್ ಎಲ್ಲ ರಿಮೋಟ್ ಇದೆ, ಆಯ್ತಾ? ಸೊ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನಾವು ಕೆಲಸ ಹುಡುಕ್ತಾ ಇದ್ದೀವಿ ಅನ್ನೋರಿಗೆ ಇವಾಗ ನಾನು ಹೇಳ್ತೀನಿ, ಆಯ್ತಾ? ಯಾವ್ದಕ್ಕೆ ಅಪ್ಲೈ ಮಾಡೋದಂತ. ಇಲ್ಲಿ ಗ್ರೋತ್ ಸ್ಪೆಷಲಿಸ್ಟ್ ಸೇಲ್ಸ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ, ಆಯ್ತಾ? ಸೊ ಲೈಕ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಶರ್ಸ್ ಅಂತ ಹೇಳೋರು ಇದಕ್ಕೆ ಅಪ್ಲೈ ಮಾಡಿ, ಆಯ್ತಾ? ಇಲ್ಲಿ ನೀವು ಶಾರ್ಟ್ ಲಿಸ್ಟ್ ಆಗಿ ಸೆಲೆಕ್ಟ್ ಆದ್ರೆ ತುಂಬಾ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ನಾನು ಹೇಳ್ದಂಗೆ. ಸೊ ಸೇಲ್ಸ್ ಇದು, ಆಯ್ತಾ? ಕೆಲಸ ಬಟ್ ಇದು ಚೆನ್ನಾಗಿರುತ್ತೆ, ನಿಮ್ಗೆ ಅಷ್ಟೇನು ಪ್ರೆಷರ್ ಇರಲ್ಲ ಈ ಕಂಪನಿಯಲ್ಲಿ. ಸೊ ಅವ್ರ ಕಂಪನಿ ಬಗ್ಗೆ ಹೇಳಿದ್ದಾರೆ, 6 ವರ್ಷದಿಂದ ಇದು ನಡೆಸ್ತಾ ಇದ್ದಾರೆ, ಅದು ಇದೆಲ್ಲ ಹೇಳಿದ್ದಾರೆ, ಆಯ್ತಾ? ಸೊ ನಿಮ್ದು ಏನ್ ಕೆಲಸ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಸ್ ಅನ್ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಯು ವಿಲ್ ಬಿ ಅ ಕೀ ಪೀಸ್ ಟು ಅವರ್ ರೆವೆನ್ಯೂ ಇಂಜಿನ್. ಇನ್ ದಿಸ್ ರೋಲ್ ಯು ವಿಲ್ ಕ್ಲೋಸ್ ಹೈ ಇಂಟೆಂಟ್ ಇನ್ಬೌಂಡ್ ಲೀಡ್ಸ್ ಡ್ರಿವನ್ ಬೈ ಅವರ್ ಮಾರ್ಕೆಟಿಂಗ್ ಟೀಮ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಎಲ್ಲ ಟಿ ಶರ್ಟ್ ಎಲ್ಲ ಇರ್ತದಲ್ಲ, ಮಾರ್ಕೆಟಿಂಗ್ ಟೀಮ್ ಎಲ್ಲ ಉಂಟಲ್ಲ, ಇದು ಮಾಡ್ತದೆ, ಅಂದ್ರೆ ಪ್ರಮೋಟ್ ಮಾಡ್ತದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಟ್ ಮಾಡ್ತಾರೆ, ಆಯ್ತಾ? ಸೊ ಎನ್ಕ್ವೈರೀಸ್ ಬರ್ತಾ ಅಲ್ಲ, ಅವರನ್ನು ನೀವು ಅಟೆಂಡ್ ಆಗಿ ಸೇಲ್ ಕ್ಲೋಸ್ ಮಾಡುವಂಥದ್ದು. ನೀವೇ ಯಾರ್ಯಾರಿಗೋ ಕಾಲ್ ಮಾಡಿ ಮಾತಾಡುವಂತಲ್ಲ, ಆಯ್ತಾ? ಏನೋ ಸೇಲ್ ಬಂದಿರ್ತದೆ ಲೀಡ್, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಸೇಲ್ ಕ್ಲೋಸ್ ಮಾಡೋದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಡೀಪನ್ ರಿಲೇಶನ್ಶಿಪ್ ವಿತ್ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ಅಂಡ್ ಗ್ರೋ ದೇರ್ ಅಕೌಂಟ್. ಸೊ ಆಲ್ರೆಡಿ ಅವರದ್ದು ಕ್ಲೈಂಟ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಚೆನ್ನಾಗಿ ಮಾತಾಡಿ ಇನ್ನೂ ಜಾಸ್ತಿ ಸೇಲ್ಸ್ ಆಗುವಂಗೆ ಮಾಡುವಂಥದ್ದು. ಡೆಲಿವರ್ ಎಕ್ಸೆಪ್ಷನಲ್ ಎಕ್ಸ್ಪೀರಿಯನ್ಸ್ ಆನ್ ಎವ್ರಿ ಕಾಲ್ ಅಂಡ್ ಇಮೇಲ್. ನಿಮಗೆ ಕಾಲ್ ಮಾಡೋಕ್ಕೂ ಇರುತ್ತೆ, ಕೆಲವೊಮ್ಮೆ ಇಮೇಲ್ ಮಾಡೋಕ್ಕೂ ಇರುತ್ತೆ. ಕೆಲವೊಬ್ರು ಎನ್ಕ್ವೈರಿ ಇಮೇಲ್ ಥ್ರೂ ಮಾಡಿರ್ತಾರೆ, ಆಯ್ತಾ? ನಮ್ಗೆ ಯಾವುದೋ ಒಂದು ಟಿ ಶರ್ಟ್ ಇಷ್ಟ ಆಯ್ತು, ನಮ್ಗೆ ಬೇಕು, ಆ ಥರ ಈ ಥರ. ಸೊ ಅದಕ್ಕೆ ಕೂಡ ನೀವು ಮೇಲ್ ಮಾಡುವಂಥದ್ದು ಮತ್ತೆ ಕಾಲ್ ಮೇಲೆ ಮಾತಾಡುವಂಥದ್ದು. ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಸಾಕು, ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಓನ್ ಯುವರ್ ಪೈಪ್ಲೈನ್, ಹಿಟ್ ಯುವರ್ ಗೋಲ್ ಅಂಡ್ ಹೆಲ್ಪ್ ಡ್ರೈವ್ ದ ಟೀಮ್ಸ್ ಪರ್ಫಾರ್ಮೆನ್ಸ್. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಲೈಕ್ ಆಲ್ರೆಡಿ ಅವರೆಲ್ಲ ಸೆಟ್ ಮಾಡಿರ್ತಾರೆ, ಮಾರ್ಕೆಟಿಂಗ್ ಟೀಮ್ ಅವರು ಎಲ್ಲ ಮಾಡಿರ್ತಾರೆ, ಆಯ್ತಾ? ಮಾರ್ಕೆಟಿಂಗ್. ಸೊ ಡೈರೆಕ್ಟ್ ನೀವು ಮಾತಾಡುವಂಥದ್ದು ಅಷ್ಟೇ, ಮಾತಾಡುವಂಥದ್ದು ಮೇಲ್ ಮಾಡುವಂಥದ್ದು. ಇಷ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ನೋಡಿ, ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಅಪ್ಲೈ ಮಾಡ್ಬೋದು. ನೀವು ಹಾಕಿದ್ದಾರೆ ಅಂದರೆ ಫ್ರೆಶರ್ಸ್ ವೆಲ್ಕಮ್ ಅಂತ ಹಾಕಿದ್ದಾರೆ. ಸೊ ಯಾವ ಥರದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಅಪ್ಲೈ ಮಾಡ್ಬೋದು. ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು, ಇಂಗ್ಲಿಷ್, ಆಯ್ತಾ? ಮಾತಾಡುವಂಥದ್ದು ಮತ್ತೆ ಬರೆಯುವಂಥದ್ದು ಇಂಗ್ಲಿಷ್ ಚೆನ್ನಾಗಿರ್ಬೇಕು. ನೀವು ಮ್ಯಾನೇಜ್ ಮಾಡೋಷ್ಟು ಬಂದರೂ ಕೂಡ ಅಪ್ಲೈ ಮಾಡಿ. ಏನಕ್ಕಂತ ಹೇಳಿದ್ರೆ ಯಾರಿಗೆ ಗೊತ್ತು, ನೀವು ಸೆಲೆಕ್ಟ್ ಆಗಬಹುದು, ಆಯ್ತಾ? ಅಪ್ಲೈ ಮಾಡಿಲ್ಲ ಅಂತ ಇದು ಯಾವುದಕ್ಕೂ ಸೆಲೆಕ್ಟ್ ಆಗಲ್ಲ. Okay, are you comfortable using CRM like a Salesforce or are eager to learn, ಆಯ್ತಾ? ಸೊ ಏನಂತ ಹೇಳಿದ್ರೆ CRM ಎಲ್ಲ ನಿಮ್ಗೆ ಕಲ್ಸ್ಕೊಡ್ತಾರೆ, ಟ್ರೈನಿಂಗ್ ಇರ್ತದೆ, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಸೊ ಕಲ್ಸ್ಕೊಡ್ತಾರೆ ಅವರು, ನಿಮ್ಗೆ ಆಸೆ ಇರ್ಬೇಕು ಕಲೀಲಿಕ್ಕೆ,
ಆಯ್ತಾ. ಸುಮ್ಮನೆ ಜಸ್ಟ್ ಜಾಯ್ನ್ ಆಗುವಂಥದ್ದಲ್ಲ, ಆಸೆ ಇರಬೇಕು. ಕ್ಯಾನ್ ಮೇಂಟೈನ್ ಅ ನ್ಯೂಟ್ರಲ್ ಆಕ್ಸೆಂಟ್ ಫಾರ್ ಸ್ಮೂತ್ ಕಾನ್ವರ್ಸೇಷನ್ ವಿತ್ ದ US ಕ್ಲೈಂಟ್. ಆಯ್ತಾ, ಮಾತಾಡ್ಲಿಕ್ಕೆ ಚೆನ್ನಾಗಿ ಗೊತ್ತಿದ್ರೆ ಸಾಕು. ಸ್ಟೇ ಪ್ರೊಯಾಕ್ಟಿವ್, ಆರ್ಗನೈಸ್ಡ್ ಆ್ಯಂಡ್ ಕಾಮ್ ಇವನ್ ದ ಥಿಂಗ್ಸ್ ಗೆಟ್ ಹೆಕ್ಟಿಕ್. ಆಯ್ತಾ. ಸೊ ಪ್ರಾಬ್ಲಮ್ ಇದ್ರೆ ಕೂಡ ಕಾಮ್ ಆಗಿ ಹ್ಯಾಂಡಲ್ ಮಾಡುವಂಥದ್ದು ನಿಮಗೆ ಇರಬೇಕು. ನೆಕ್ಸ್ಟ್, ಲವ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಡೋಂಟ್ ಶೈ ಅವೇ ಫ್ರಮ್ ಅ ಆಂಬಿಷಿಯಸ್ ಟಾರ್ಗೆಟ್ ಇರ್ತದೆ, ಅದನ್ನು ಅಚೀವ್ ಮಾಡಬೇಕು. ಓಕೆ. ಸೊ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಬೇಸ್ ಸ್ಯಾಲ್ರಿ $700 ಅಂದರೆ ಹೇಳಿದ್ರೆ ಎಷ್ಟು ಅಂತ ಹೇಳಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ಡಾಲರ್ ರೇಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ $90 ಆಗಿದೆ. ಆಯ್ತಾ. ಸೊ $90 $1 ಅಂತ ಹೇಳಿದ್ರೆ ಇವ್ರು ಎಷ್ಟು ಕೊಡ್ತಾರೆ ಅಂತೆ, $700 ಕೊಡ್ತಾರೆ. ಇದು ಬೇಸ್ ಸ್ಯಾಲ್ರಿ. ಸೊ ನಿಮಗೆ 63,000 ಸಿಗ್ತದೆ ತಿಂಗಳಿಗೆ. ಆಯ್ತಾ. ತಿಂಗಳಿಗೆ 63,000 ಪ್ಲಸ್ ಅನ್ಕ್ಯಾಪ್ಡ್ ಕಮಿಷನ್. ನೀವೇನಾದ್ರೂ ಸೇಲ್ಸ್ ಎಲ್ಲ ಮಾಡ್ತೀರಾ ಅಲ್ವಾ, ಅದಕ್ಕೆ ಕೂಡ ಕಮಿಷನ್ ಕೂಡ ಸಿಗ್ತದೆ ಅದರೊಟ್ಟಿಗೆ. ಆಯ್ತಾ. ಒಂದು ಒಳ್ಳೆ ಆಪರ್ಚುನಿಟಿ ಫ್ರೆಶರ್ಸ್ಗೆ, ಇದು ಮಿಸ್ ಮಾಡಕ್ ಹೋಗ್ಬೇಡಿ. ಅಪ್ಲೈ ಮಾಡಿ, ಟ್ರೈ ಮಾಡಿ. ಓಕೆ. ಮತ್ತೆ ನೈಟ್ ಶಿಫ್ಟ್ ಏನಾದರೂ ನೀವು ಮಾಡಿದ್ರೆ ಅದಕ್ಕೆ ಕೂಡ ಅಲವೆನ್ಸ್ ಕೊಡ್ತಾರೆ. ಇದು ಡಾಲರಲ್ಲಿ ಗೈಸ್, ಇದು ರುಪೀಸಲ್ಲಿ ಅಲ್ಲ ಹಣ ಸಿಗುವಂಥದ್ದು, ಡಾಲರಲ್ಲಿ. ಅಂತ ಹೇಳಿದ್ರೆ ನಮ್ದು ಇವಾಗ 15,000 20,000 ಇರ್ತದೆ ಲೈಕ್ ಕಂಪನೀಸ್ ಎಲ್ಲ, ಅದೇ ಫ್ರೆಶರ್ಸ್ಗೆ ಕೊಡುವಂಥದ್ದು. ಸೊ ಇಲ್ಲಿ ಡಾಲರ್ ಅಲ್ವಾ, ಸೊ ಅವರು ಇಷ್ಟು ಕೊಡ್ತಾರೆ. ನಿಮ್ಗೆ ಡೌಟ್ ಆಗ್ಬೋದು, ಏನು ಫ್ರೆಶರ್ಸ್ಗೆ ಇಷ್ಟು ಕೊಡ್ತಾರೆ, ಅವ್ರದ್ದು ಡಾಲರಲ್ಲಿ, ನಮ್ದು ರುಪೀಸಲ್ಲಿ. ಸೊ ಅಲ್ಲಿ ಜಾಸ್ತಿ ಇರ್ತದೆ. ಯಾವತ್ತು ನೀವು ಅಪ್ಲೈ ಮಾಡ್ಬೇಕಾ, US ಕಂಪನಿ UK ಕಂಪನಿ ಬಿಡ್ಲೇಬೇಡಿ. ಓಕೆನಾ. ನೈಟ್ ಶಿಫ್ಟ್ ಅಲವೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಮೆಂಟಲ್ ಹೆಲ್ತ್ ಬೆನಿಫಿಟ್ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಆರಾಮಾಗಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇಲ್ಲಿ. ಮತ್ತೆ ಹೈ ಗ್ರೋತ್, ಹೈ ಪರ್ ಓನರ್ಶಿಪ್ ಎನ್ವಿರಾನ್ಮೆಂಟ್ ವ್ಯಾರ್ ಯು ವಿಲ್ ಲರ್ನ್ ಫಾಸ್ಟ್ ಮತ್ತೆ ಅದೆಲ್ಲ ಹೇಳ್ತಾ ಇದ್ದಾರೆ. ಆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಸೆಟಪ್, ಈಗ ತುಂಬಾ ಜನರಿಗೆ ಏನು ಗೊತ್ತಾ, ಕೆಲಸ ಮಾಡ್ಲಿಕ್ಕೆ ಆಸೆ ಇರ್ತದೆ, ಎಲ್ಲ ಇರ್ತದೆ, ಬಟ್ ಲ್ಯಾಪ್ಟಾಪ್ ಇರಲ್ಲ, ಇಂಟರ್ನೆಟ್ ಇರಲ್ಲ, ಆ ಥರ ಇರ್ತದೆ. ಆಯ್ತಾ. ಸೊ ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೂಡ ಮಾಡಿ ಕೊಡ್ತಾರೆ. ಇವಾಗ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇಂಟರ್ವ್ಯೂ ಎಲ್ಲ ತಗೊಳ್ಳಿ, ಯಾರ್ದಾದ್ರು ಫ್ರೆಂಡ್ ಇದು ಲ್ಯಾಪ್ಟಾಪ್ ಬಾರೋ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ತಗೊಳ್ಳಿ. ಆಯ್ತಾ. ಇಂಟರ್ವ್ಯೂ ಅದಾದ್ಮೇಲೆ ನಿಮ್ಗೆ ಕೆಲಸ ಸಿಕ್ಕಿದ್ಮೇಲೆ ಅವರೇ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಸೆಟಪ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಅವರೇ ಕೊಡ್ತಾರೆ. ಆಯ್ತಾ. ವೈಫೈಗೆ ಅವರೇ ಹಣ ಕೊಡ್ತಾರೆ. ಇನ್ನೇನ್ ಬೇಕು ಇಷ್ಟು ಒಳ್ಳೆ ಸ್ಯಾಲ್ರಿ ಜೊತೆಗೆ ಗೈಸ್, ನಿಮ್ಗೆ ಮಿಸ್ ಮಾಡ್ಕೋಬೇಡಿ. ವರ್ಕಿಂಗ್ ಅವರ್ಸ್ 8 ರಿಂದ 5 ಗಂಟೆ ತನಕ ಅಂತ ಹೇಳಿದ್ರೆ, ಇದು ಅವರು EST ಹಾಕಿದ್ದಾರೆ. ಅಂತ ಹೇಳಿದ್ರೆ ನಮ್ದು ಇಂಡಿಯನ್ ಟೈಮಲ್ಲಿ ಅಂತ ಹೇಳಿದ್ರೆ 6:30, ಸಂಜೆ 6:30ಯಿಂದ ಮಧ್ಯರಾತ್ರಿ 3 ಗಂಟೆ ತನಕ, 3:30 ತನಕ ಕೆಲಸ ಇರ್ತದೆ. ಸೊ ಕೆಲವೊಬ್ರು ಲೈಕ್ ನೈಟ್ ಶಿಫ್ಟೇ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆಯ್ತಾ. ಸಂಜೆ 6:30ಯಿಂದ 3:30 ತನಕ ಇರ್ತದೆ ಕೆಲಸ. ಆಯ್ತಾ. ಸೊ 100% ರಿಮೋಟ್, ಮನೆಯಲ್ಲೇ ಮಾಡುವಂತ ಕೆಲಸ. ಸೊ ನೋಡಿ, ಯಾವ ಥರದ ಡಿಸೆಬಿಲಿಟಿ ಇದ್ರೂ ಕೂಡ ಅಪ್ಲೈ ಮಾಡಬಹುದು. ಮತ್ತೆ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ಒಂದು ಒಳ್ಳೆ ಆಪರ್ಚುನಿಟಿ, ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ. ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕೆ ಸೊ ನಿಮ್ದು ಇಲ್ಲಿ ಫಸ್ಟ್ ನೇಮ್ ಹಾಕಿ, ಮತ್ತೆ ನಿಮ್ದು ಇಲ್ಲಿ ಲಾಸ್ಟ್ ನೇಮ್ ಹಾಕಿ, ಮತ್ತೆ ನಿಮ್ದು ಇಲ್ಲಿ ಪ್ರಿಫರ್ಡ್ ಫಸ್ಟ್ ನೇಮ್ ಹಾಕಿ, ಮತ್ತೆ ನಿಮ್ದು ಇಲ್ಲಿ ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ. ಮುಂಚೆ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅದು ಸ್ಪೆಸಿಫೈ ಮಾಡಬೇಡಿ, ಬೇರೆ ಮೇಲ್ ID ಸ್ಪೆಸಿಫೈ ಮಾಡಿ. ಇಲ್ಲ ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಚಾನ್ಸಸ್ ಕಮ್ಮಿ ಇರುತ್ತೆ. ನಾನು ಬೇರೆ ಇಮೇಲ್ ID ಸ್ಪೆಸಿಫೈ ಮಾಡಿದೆ, ಯಾಕಂದ್ರೆ ನಾನು ಮುಂಚೆ ಅಪ್ಲೈ ಮಾಡಿದ್ದೇನೆ ಇದಕ್ಕೆ. ಓಕೆ. ಕಂಟ್ರಿ ನಾವು ಇಲ್ಲಿ 91 ಅಂತ ಸೆಲೆಕ್ಟ್ ಮಾಡಬೇಕು, ಇಂಡಿಯಾ. ಮತ್ತೆ ಇಲ್ಲಿ ಫೋನ್ ನಂಬರ್ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ, ಮತ್ತೆ ಇಲ್ಲಿ ನಿಮ್ದು ರೆಸ್ಯೂಮೆ ಕರೆಕ್ಟಾಗಿ ಹಾಕಿ. ಆಯ್ತಾ. ರೆಸ್ಯೂಮೆ ಇಲ್ಲಿ ರೋಲ್ ಮೇಲೆನೆ ಹಾಕುವಂಥದ್ದು. ನೀವು ಇಲ್ಲಿ ಹೇಗಿದೆ ನೋಡಿ, ಅವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ನೀವು ಹಾಕುವಂಥದ್ದು. ಆಯ್ತಾ. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ, ಲೈಕ್ ಏನು ಇಂಟರ್ನ್ಶಿಪ್ಪಲ್ಲಿ ಏನೆಲ್ಲ ಮಾಡಿದ್ದೀರಾ ಅದು ಸ್ವಲ್ಪ ಸ್ಪೆಸಿಫೈ ಮಾಡಿ ರೆಸ್ಯೂಮೆಯಲ್ಲಿ. ಆಯ್ತಾ. ಬೇಸಿಕ್ ರೆಸ್ಯೂಮೆ ಸಾಕು, ಜಾಸ್ತಿ ಏನು ಬೇಡ. ಬೇಸಿಕ್ ರೆಸ್ಯೂಮೆ ಇದ್ರೆ ಸಾಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹುಡುಕ್ತಾ ಇಲ್ಲ, ಅವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಹುಡುಕ್ತಾ ಇಲ್ಲ. ಸೊ ನಿಮ್ದು ರೆಸ್ಯೂಮೆ ಬೇಸಿಕ್ ಇದ್ರೂ ಸಾಕು. ಒಂದು ಬ್ರೀಫ್ ಆಗಿ ಹೇಳ್ಕೊಡ್ತೀನಿ, ಕೆಲವೊಬ್ರಿಗೆ ಏನೂ ಗೊತ್ತಿರಲ್ಲ. ಗೂಗಲ್ಗೆ ಹೋಗಿ ಕ್ಯಾನ್ವಾ ಅಂತ ಸರ್ಚ್ ಮಾಡಿ. ಕ್ಯಾನ್ವಾ ಅಂತ ಸರ್ಚ್ ಮಾಡಬೇಕಾದ್ರೆ ನಿಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ. ಕ್ಯಾನ್ವಾ. ಸೊ ಇದು ಕ್ಲಿಕ್ ಮಾಡಿದೆ, ಆವಾಗ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಸೈನ್ ಇನ್ ಆಗಿ. ಓಕೆ. ಸೊ ಇವಾಗ ಮಾಡುವಂಥದ್ದು ರೆಸ್ಯೂಮೆ. ಆಯಿತಾ. ಸೊ ನಾನು ಆಲ್ರೆಡಿ ತುಂಬ ರೆಸ್ಯೂಮೆಸ್ ಎಲ್ಲ ಮಾಡಿದ್ದೀನಿ, ಬಟ್ ರೆಸ್ಯೂಮೆ ಫಾರ್ ಫ್ರೆಶರ್ಸ್ ಅಂತ ಬರ್ತದೆ ನೋಡಿ, ಆಟೋಮೆಟಿಕ್ ಆಗಿ. ಟೆಂಪ್ಲೇಟಿಗೆ ಹೋದರೆ ಇಲ್ಲಿ ರೆಸ್ಯೂಮೆ ಫಾರ್ ಫ್ರೆಶರ್ಸ್ ಅಂತ ಬರ್ತದೆ. ಆಯಿತಾ. ಸೊ ನಿಮಗೆ ತುಂಬ ರೆಸ್ಯೂಮೆ ಕಾಣಲಿಕ್ಕೆ ಸಿಗ್ತದೆ. ನಿಮಗೆ ಯಾವುದು ಈಸಿ ಅಂತ ಅನಿಸ್ತದೆ ಅದು ಒಂದು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಎಡಿಟ್ ಮಾಡುವಂಥದ್ದು. ನಾನು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್, ಇದು ಮೊಬೈಲ್ ಕೂಡ ಮಾಡ್ಬೋದು ನೀವು ರೆಸ್ಯೂಮೆ. ಆಯಿತಾ. ಸೊ ಕಷ್ಟಪಡಬೇಕಾಗಿಲ್ಲ. ಸೊ ನಿಮ್ದು ಇಲ್ಲಿ ನೇಮ್ ಚೇಂಜ್ ಮಾಡಿ, ಮತ್ತೆ ನಿಮ್ಮದು ಬಗ್ಗೆ ಬರೀರಿ, ಮತ್ತೆ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ, ನಿಮ್ಮದು ಸ್ಕಿಲ್ಸ್, ನೀವು ಕಾಲೇಜಲ್ಲಿ ಏನೆಲ್ಲ ಸ್ಕಿಲ್ಸ್ ಇದೆ ಅದು ಹಾಕಿ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಯಾವುದೆಲ್ಲ ಬರುತ್ತೆ, ಇಂಗ್ಲೀಷ್ ಕಂಪಲ್ಸರಿ, ಅದು ಬಿಟ್ಟು ಏನೆಲ್ಲ ಲ್ಯಾಂಗ್ವೇಜ್ ಬರುತ್ತೆ ಇಲ್ಲಿ ಸ್ಪೆಸಿಫೈ ಮಾಡಿ, ಮತ್ತು ಏನು ಎಜುಕೇಷನ್ ಅದೆಲ್ಲ ಸ್ಪೆಸಿಫೈ ಮಾಡಿ.
ಮತ್ತೆ ಎಕ್ಸ್ಪೀರಿಯನ್ಸ್ ಅಂದರೆ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಹಾಕಿ ಆಯ್ತಾ. ಮತ್ತೆ ಸ್ಕಿಲ್ಸ್ ಅಲ್ಲಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ನೀವು ಚಾರ್ಜ್ ಜಿಪಿಟಿ ಹುಡುಕಿದ್ರೆ ಸಾಕು, ಈ ಸ್ಕಿಲ್ಸ್ ಇಟ್ಕೊಂಡು ನಿಮ್ಗೆ ಅಲ್ಲಿ ಚಾರ್ಜ್ ಜಿಪಿಟಿ ಕೊಡ್ತದೆ ಏನೋ ಸ್ಕಿಲ್ ಹಾಕ್ಬೇಕಂತ. ಸೊ ಅದನ್ನ ನೀವು ಇಲ್ಲಿ ಸ್ಪೆಸಿಫೈ ಮಾಡಿದ್ರೆ ಆಯ್ತು. ಓಕೆನಾ. ಈ ಥರ ರೆಸ್ಯೂಮೆ ಮಾಡುವಂಥದ್ದು ಗೊತ್ತಿಲ್ಲದೆ ಇರೋರಿಗೆ ನಾನೊಂದು ಚಿಕ್ಕದಾಗಿ ಹೇಳಿರೋದು ಆಯ್ತಾ. ಫಸ್ಟ್ ಫೋಟೋ ಚೇಂಜ್ ಮಾಡಿ, ತಪ್ಪಿನೂ ಸೇಮ್ ಫೋಟೋ ಹಾಕ್ಬಿಡಿ ಆಯ್ತಾ. ಸೊ ಈ ಥರ ರೆಸ್ಯೂಮೆ ನೀವು ಎಡಿಟ್ ಮಾಡೋ ಹೀಗೆ ಕ್ಲಿಕ್ ಸೆಲೆಕ್ಟ್ ಮಾಡುವಂಥದ್ದು. ಮತ್ತೆ ಇಲ್ಲಿ ನಾನು ಸುಮ್ಮನೆ ಹಾಯ್ ಅಂತ ಹಾಕ್ತೀನಿ, ಹಾಯ್ ಎವ್ರಿ ಒನ್ ಅಂತ ಹಾಕ್ತೀನಿ ಈ ಥರ ಆಯ್ತಾ. ಎಡಿಟ್ ಮಾಡುವಂಥದ್ದು, ಇದನ್ನು ಕ್ಲಿಕ್ ಮಾಡುವಂಥದ್ದು, ಮತ್ತೆ ಇಲ್ಲಿ ಬ್ಯಾಕ್ ಹೋಗಿ ಇದೆಲ್ಲ ನಂಬರ್ ಎಲ್ಲ ಚೇಂಜ್ ಮಾಡುವಂಥದ್ದು. ಅರ್ಥ ಆಯ್ತಾ ನಿಮಗೆ? ಈ ಥರ ಮಾಡುವಂಥದ್ದು ನೀವು. ಓಕೆ, ಈ ಥರ ರೆಸ್ಯೂಮೆ ಮಾಡಿ ಇಲ್ಲಿ ಶೇರ್ ಅಂತ ಇರ್ತದೆ, ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ಸಾಕು ಆಯ್ತಾ. ಈ ಥರ ರೆಸ್ಯೂಮೆ ಮಾಡುವಂಥದ್ದು, ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ. ಓಕೆ, ಸೊ ನಾನು ರೆಸ್ಯೂಮೆ ಇದೆ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ನಿಮ್ಮದು ಲಿಂಕ್ಡ್ ಇನ್ ಪ್ರೊಫೈಲ್ ಇದ್ರೆ ಹಾಕಿ, ವೆಬ್ಸೈಟ್ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್, ಇದು ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ಸ್ಯಾಲ್ರಿ, ಇದು ಎಸ್ ಅಂತ ಹಾಕಿ ಆಯ್ತಾ. ಸಬ್ಮಿಟ್ ಅಪ್ಲಿಕೇಶನ್. ಸೊ ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಅಂತ ಬಂತು. ವಿ ಅಪ್ರಿಷಿಯೇಟ್ ಯು ರೀಚ್ಡ್ ಔಟ್. ವಿ ಗೆಟ್ 100 of application a week, so we can't respond directly to each one, but we will be in touch shortly. ಇಫ್ ಯು ಬಿಲೀವ್ ಯು ಮೈಟ್ ಬಿ ಅ ಗುಡ್ ಫಿಟ್ ಆಯ್ತಾ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಥರ ಮೇಲ್ ಬಂದಿರುತ್ತೆ, ಲೈಕ್ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮನ್ನು ಅವರು ಅಪ್ರೋಚ್ ಮಾಡ್ತಾರೆ ಅಂತ ಆಯ್ತಾ. ಸೊ ಗೈಸ್, ನಾನು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೆ ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ. ಸೊ ರೆಸ್ಯೂಮ್ ಮೇಲೆ ಶಾರ್ಟ್ ಲಿಸ್ಟ್ ಆಗುವಂಥದ್ದು, ನೀವೇನಾದರೂ ರೆಸ್ಯೂಮೆ ಚೆನ್ನಾಗಿ ಮಾಡಿದ್ರೆ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ರೆಸ್ಯೂಮೆ ಮಾಡಿ, ಎಲ್ಲ ಸ್ಕಿಲ್ಸ್ ಆಯ್ತಾ. ನೀವು ಚಾರ್ಟ್ ಜಿಪಿಟಿ ಹೆಲ್ಪ್ ತಗೋಬಹುದು ರೆಸ್ಯೂಮೆ ಮಾಡಿದ್ರೆ. ಸೊ ಆ ರೆಸ್ಯೂಮೆ ನೋಡ್ತಾರೆ, ಮತ್ತೆ ನಿಮ್ಮನ್ನ ಸೆಲೆಕ್ಷನ್ ಮಾಡುವಂಥದ್ದು ಆಯ್ತಾ. ಸೆಲೆಕ್ಟ್ ಆದ್ರೆ ನಾನು ಹೇಳ್ದಂಗೆ ಲೈಕ್ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ, ಅದಾದ್ಮೇಲೆ ಒಂದು HR ಇಂಟರ್ವ್ಯೂ ಇರುತ್ತೆ ಅಷ್ಟೇ ಆಯ್ತಾ. ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಬೇರೆ ದೇಶದ ಕಂಪನಿ, ಅದು ಕೂಡ ಲೈಕ್ US ಕಂಪನಿ ಅದು. ಓಕೆ, ಸೊ ಯಾರೆಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ಹುಡುಗ ದಯವಿಟ್ಟು ಅವರಿಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ನಿಮಗೆ ಅದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ, ಬೈ ಬೈ.